Namaskaram. So let us continue with the chapter units and measurements. So last video now supplementary physical quantities and discuss ಮಾಡಿದ್ವಿ. ಒಂದು plane angle ಇನ್ನೊಂದು solid angle ಅಂತ. So ಅದಾದ್ಮೇಲೆ next ಈಗ ನಾವು will be moving on to the topic called as measurement of length. Actually different topics ಈಗ like ಬರ್ತಾವ. Measurement of length followed by measurement of mass, then measurement of time ಅಂತ. ಸೊ ಇದ್ರೊಳಗೆ ಮೆಜರ್ಮೆಂಟ್ ಆಫ್ ಲೆಂತ್ ಟಾಪಿಕ್ ಏನಂತಲ್ಲ ಒಂದು ಸ್ವಲ್ಪ ದೊಡ್ಡದೈತಿ ಆ್ಯಸ್ ಕಂಪೇರ್ ಟು ಮಾಸ್ ಆ್ಯಂಡ್ ಟೈಮ್. ಸೊ ಮೆಜರ್ಮೆಂಟ್ ಆಫ್ ಲೆಂತ್ ಅಂದ ತಕ್ಷಣ ಲೆಂತ್ ಮೆಜರ್ ಮಾಡೋದು ಇಟ್ಸ್ ನಾಟ್ ಅ ನ್ಯೂ ಥಿಂಗ್. ಸೊ ನೀವು ರೈಟ್ ಫ್ರಾಮ್ ಯುವರ್ ಚೈಲ್ಡ್ಹುಡ್ ಪ್ರೈಮರಿ ಸ್ಕೂಲ್ಸ್ನೊಳಗೆ ಆತ ಎಲ್ಲರ ಆತ ಲೆಂತನ್ನು ಮೆಜರ್ ಮಾಡ್ಕೊತನ ಬಂದಿರ್ತೀರಿ, ಉದ್ದ ಅಳತಿ ಮಾಡೋದು, ಮೆಜರ್ಮೆಂಟ್ ಮಾಡೋದು. ಸೊ ಕ್ವೈಟ್ ಕಾಮನ್. ನೀವು ಈಗ ಲೈಕ್ ನಾವು ಆಲ್ರೆಡಿ ಇನಿಷಿಯಲಿ ಈ ಚಾಪ್ಟರನ್ನು ನೋಡಿದ್ವಿ. Whenever we want to measure something, we need a device, we need an instrument. Okay, ಒಂದು ಸ್ಟ್ಯಾಂಡರ್ಡ್ ಅಂತ ಹೇಳಿ ಅದ್ರ ಜೊತೆ ಕಂಪ್ಯಾರಿಸನ್ ಮಾಡೋಕ್ಕೆ. ಸೊ ಲೆಂತನ್ನು ಜನರಲಿ ನೀವು ಪ್ರೈಮರಿ ಮತ್ತು ಹೈಸ್ಕೂಲ್ನೊಳಗೆ ಏನನ್ನು ತೊಗೊಂಡು ಮೆಜರ್ ಮಾಡಿರಿ ಅಂದ ತಕ್ಷಣ ಫಸ್ಟ್ ಥಿಂಗ್ ನಮ್ಮ ತಲೆಗೆ ಬರೋದೇನು, ನಾವು ಯೂಸ್ ಮಾಡಿದ್ದು ಸ್ಕೇಲ್. ಜನರಲಿ ನೀವು ಯೂಸ್ ಮಾಡಿದ್ದು 15 ಸೆಂಟಿಮೀಟರ್ದು ಒಂದು ಪ್ಲಾಸ್ಟಿಕ್ ಸ್ಕೇಲ್ ಯೂಸ್ ಮಾಡಿರ್ತೀರಿ ಮೋಸ್ಟ್ ಆಫ್ ದ ಟೈಮ್. ಸೊ ವೆರಿ ರೇರ್ಲಿ ಮನಿ ಒಳಗೆ ನಿಮ್ಮ ಹೌಸ್ನೊಳಗೆ ಏನೋ ಒಂದು ಮೆಜರ್ಮೆಂಟ್ ಮಾಡ್ಬೇಕಾಗೈತಿ ಬಿಗ್ ಒನ್, ಅವಾಗ ಮನಿ ಒಳಗೆ ಒಂದಿನ ಟೇಪ್ ಇರ್ತೈತಿ, ಆ ಟೇಪ್ ತೊಗೊಂಡು ಮೆಜರ್ಮೆಂಟ್ ಮಾಡ್ತೀರಿ. ಆ್ಯಂಡ್ ಸ್ಕೂಲ್ಸ್ನೊಳಗೆ ನಿಮ್ಮ ಟೀಚರ್ಸ್ ಅಕಸ್ಮಾತ್ ಮ್ಯಾಥಮೆಟಿಕ್ಸ್ನೊಳಗೆ ಆ ವುಡನ್ ಸ್ಕೇಲ್ ತೊಗೊಂಬಂದಿರ್ತಾರೆ, 1 ಮೀಟರ್ ಸ್ಕೇಲ್. ಸೊ ಆಲ್ ದೀಸ್ ಆರ್ ನಾರ್ಮಲ್ ಸ್ಕೇಲ್ ಅಂತ. ಸೊ ಇದು ಸ್ಕೇಲ್ 15 ಸೆಂಟಿಮೀಟರ್ ಸ್ಕೇಲ್ ನೀವೇನು ಯೂಸ್ ಮಾಡಿರ್ತೀರಲ್ಲ, ದಿಸ್ ಕ್ಯಾನ್ ನಾಟ್ ಮೆಜರ್ the lengths of all range. Like if I tell you to measure the distance between your home and your college, okay, definitely ನೀವು ಸ್ಕೇಲ್ ತೊಗೊಂಡು 15 ಸೆಂಟಿಮೀಟರ್ ಸ್ಕೇಲ್ ತೊಗೊಂಡು 1 2 ಹಿಂಗೆ ಮಾಡ್ಕೊತಂತೂ ಹೋಗೋಂಗಿಲ್ಲ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ಲಾಟ್ ಆಫ್ ಎಫರ್ಟ್. ಆ್ಯಂಡ್ ಇನ್ನೊಂದು ಅಂದರೆ ಇದು ನಾರ್ಮಲ್ ಸ್ಕೇಲ್ ನಾವೇನು ಯೂಸ್ ಮಾಡ್ತೀವಲ್ಲ, ದಟ್ ಇಟ್ಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ಮೀಟರ್ ಸ್ಕೇಲ್. ಓಕೆ, ಇದ್ರ ಸ್ಪೆಲ್ಲಿಂಗ್ METER ಅಂತ ಬರೀತಾರೆ ಒಂದು ಪರ್ಟಿಕ್ಯುಲರ್ ಇಂಗ್ಲೀಷ್ನೊಳಗೆ, ಇನ್ನೊಂದು METRE ಬರೀತಾರೆ. ಲೈಕ್ ಸೆಂಟರ್ ದ ಸ್ಪೆಲ್ಲಿಂಗ್ ಆತ, ಕಲರ್ ಸ್ಪೆಲ್ಲಿಂಗ್ ಆತ. ಇದು US ಆ್ಯಂಡ್ UK ಇಂಗ್ಲೀಷ್ ಸ್ವಲ್ಪ ಬೇರೆ ಬೇರೆ ಐತೆ, ಅದೇನು ಇರ್ಕೋದಕ್ಕೆ. ಸೊ ಮೀಟರ್ ಸ್ಕೇಲ್ ಅಂತ ಕರೀತಾರೆ. ಸೊ ಈ ಮೀಟರ್ ಸ್ಕೇಲ್ದಿಂದ ನಾವು ಎಲ್ಲ ಲೆಂತ್ಗಳನ್ನು ಮೆಜರ್ ಮಾಡೋಕ್ಕಾಗಂಗಿಲ್ಲ, ಒಂದು ಲಿಮಿಟ್ ಐತಿ ಇದಕ್ಕೆ. ಸೊ ಅತಿ ದೊಡ್ಡದು ಲೆಂತ್ ಮೆಜರ್ ಮಾಡೋಕ್ಕೆ ಬರೋಂಗಿಲ್ಲ, ಅತಿ ಸಣ್ಣದ ಲೆಂತ್ ಮೆಜರ್ ಮಾಡೋಕ್ಕೂ ಬರೋಂಗಿಲ್ಲ. ಸೊ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ಲಿ ಈಗೇನು ನಾವು ಟಾಪಿಕ್ ಡಿಸ್ಕಸ್ ಮಾಡಾಕತ್ತೀವಲ್ಲ ಮೆಜರ್ಮೆಂಟ್ ಆಫ್ ಲೆಂತ್ನೊಳಗೆ, ಇದ್ರೊಳಗೆ ನಾವು ಫಸ್ಟಿಗೆ ಹೌ ಟು ಮೆಜರ್ ಸ್ಮಾಲ್ ಲೆಂತ್ಸ್. ಮೆಜರ್ಮೆಂಟ್ ಆಫ್ ಲೆಂತ್ನೊಳಗೆ ಫಸ್ಟ್ ವಿಲ್ ಡಿಸ್ಕಸ್ ಹೌ ಟು ಮೆಜರ್ ವೆರಿ ಸ್ಮಾಲ್ ಲೆಂತ್ಸ್. ಓಕೆ, ವೆರಿ ಸ್ಮಾಲ್ ಲೆಂತ್ಸನ್ನು ಹೆಂಗೆ ಮೆಜರ್ ಮಾಡೋದು ಅದ್ರ ಬಗ್ಗೆ ಒಂದು ಸ್ವಲ್ಪ ಕೊಟ್ಟಾರೆ. ಅದಾದಮೇಲೆ ವೆರಿ ಲಾರ್ಜ್ ಡಿಸ್ಟೆನ್ಸಸ್ ಅಂದರೆ ಫ್ರಮ್ ಗದಗ್ ಟು ಬೆಂಗಳೂರು ಹಂಗಲ್ಲ. When we say large distance in this particular chapter, we are talking about measuring distance of other planets from Earth. Like like Jupiter ಅಂತ ತೊಗೋಬೋದು, ನೀವು ಬೇರೆ ಯಾವ್ದಾದ್ರು ಪ್ಲಾನೆಟ್ ತೊಗೋಬೋದು, ಅಥವಾ ಮೂನ್, ಡಿಸ್ಟೆನ್ಸ್ ಫ್ರಮ್ ಅರ್ತ್ ಟು ಮೂನ್, ಡಿಸ್ಟೆನ್ಸ್ ಫ್ರಮ್ ಅರ್ತ್ ಟು ಸನ್. ಓಕೆ, ಸನ್ ಇಸ್ ಅ ಸ್ಟಾರ್, ನಿಯರೆಸ್ಟ್ ಸ್ಟಾರ್ ಅಂತ ಕರಿತೀವಿ. ಸೊ ಹಿಂಗೆ ವೆರಿ ಲಾರ್ಜ್ ಡಿಸ್ಟೆನ್ಸನ್ನು ಹೆಂಗೆ ಮೆಜರ್ ಮಾಡಬೇಕು. ಸೊ ಇದನ್ನು ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ. ದ್ಯಾಟ್ ಈಸ್ ಅಲ್ಲೊಂದು ಟಾಪಿಕ್ ಬರುತ್ತೆ ಕಾಲ್ಡ್ ಆಸ್ ಪ್ಯಾರಲ್ಯಾಕ್ಸ್ ಮೆಥಡ್. ವಿಲ್ ಡಿಸ್ಕಸ್ ಅಬೌಟ್ ದ್ಯಾಟ್ ಲೇಟರ್. ಈಗ ಮೀಟರ್ ಸ್ಕೇಲ್ ಫಸ್ಟ್ ನಾವು ಜನರಲಿ ಯೂಸ್ ಮಾಡುವಂಥದ್ದು. ಇದಾದಮೇಲೆ ವರ್ನಿಯರ್ ಸ್ಕೇಲ್ ಮತ್ತು ಸ್ಕ್ರೂ ಗಾಜ್ ಅಂಥೇಳಿ. ಸೊ ಮೀಟರ್ ಸ್ಕೇಲ್, ವರ್ನಿಯರ್ ಸ್ಕೇಲ್, ಸ್ಕ್ರೂ ಗಾಜ್ ಅಂಥೇಳಿ ವೆರಿ ಸ್ಮಾಲ್ ಲೆನ್ಸನ್ನು ಮೆಜರ್ ಮಾಡೋಕ್ಕೆ ಇನ್ಸ್ಟ್ರೂಮೆಂಟ್ಸ್ ಬರ್ತಾವೆ. ಇದರೊಳಗೆ ಯು ಹ್ಯಾವ್ ಯೂಸ್ಡ್ ಓನ್ಲಿ ಮೀಟರ್ ಸ್ಕೇಲ್ ಟಿಲ್ ನಾವು. ಸ್ಕೂಲ್ಸ್ನೊಳಗೆ ನಿಮಗೆ ವರ್ನಿಯರ್ ಸ್ಕೇಲ್ ಮತ್ತು ಸ್ಕ್ರೂಗಾಜನ್ನು ಇಂಟ್ರಡ್ಯೂಸ್ ಮಾಡಿರೋಂಗಿಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ವೆರಿ ಸ್ಮಾಲ್ ಲೆನ್ಸ್, ಆ ಮೀಟರ್ ಸ್ಕೇಲ್ ಕ್ಯಾನ್ ಮೆಜರ್ ಅಪ್ ಟು, ನೀವು ಆ 15 ಸೆಂಟಿಮೀಟರ್ ಸ್ಕೇಲನ್ನು ಅಬ್ಸರ್ವ್ ಮಾಡಿದ್ರೆ, ಸೊ ದರ್ ಆರ್ 15 ಮಾರ್ಕಿಂಗ್ಸ್ ಇರ್ತಾವೆ. ಈಚ್ 1 ಸೆಂಟಿಮೀಟರ್ ನೀವು ತೊಗೊಂಡ್ರೆ that 1 centimeter is further divided into 10 parts. ಓಕೆ, ಸೊ 10 ಪಾರ್ಟ್ಸ್ ಅಂದ್ರೆ ಈಗ ಲೈಕ್ ನೋಡ್ರಿ, 1 ಸೆಂಟಿಮೀಟರ್ ಈಸ್ ಈಕ್ವಲ್ಸ್ ಟು ಸೆಂಟಿ ಅಂದರೆ 10⁻². ಆರ್ ಎಲ್ಸ್ ಇನ್ನೂ ಸಿಂಪಲ್ ಮಾಡೋಣ, ನಾನು ಮಾಡ್ತೀನಿ.
1 centimeter is same as 1 divided by 100 part of a meter. ಹೌದಾ, ಒಂದು ಮೀಟರನ್ನು 100 ಪಾರ್ಟ್ಸ್ ಮಾಡಿ ಒಂದು ಪಾರ್ಟ್ ತೊಗೊಂಡ್ರೆ ದಟ್ ವಿ ಕಾಲ್ ಇಟ್ ಆಸ್ 1 centimeter. ಸೊ 1 centimeter ಕ್ಯಾನ್ ಬಿ ರಿಟನ್ ಆಸ್ 1/100 ಆಫ್ ಅ ಮೀಟರ್. ಇದನ್ನು 10⁻²² ಅಂತ ನಾ ಬರಿಬೋದು, ಹೌದಾ? ಸೊ ವೆನ್ ಐ ಟೇಕ್ ದಿಸ್ ಟು ದ ನ್ಯೂಮರೇಟರ್ ಇಟ್ ಬಿಕಮ್ಸ್ 10⁻² meter. ಸೊ that 1 centimeter can be divided into 10 parts and that each part we call it as 1 millimeter. ಇದು ನಿಮಗೆ ಗೊತ್ತಿರ್ತದೆ ಆಲ್ರೆಡಿ. ಸೊ 1 millimeter is actually 1 centimeter ಅಂದರೆ 1/100. ಅದರೊಳಗೆ ಮತ್ತು 1 centimeter 10 more parts ಮಾಡಿದರೆ this actually is 1 divided by 1000 parts of 1 meter. 1 meter ಅಂತ ನಾವೇನು ತೊಗೊತೀವಲ್ಲ ಅದರೊಳಗೆ if you cut that 1 meter into 1000 parts and take one small part out of that, that is called as 1 millimeter. So 1 millimeter is 10⁻³ meter. ಅಂದ್ರೆ ಯಾವಾಗ ನೀವು ಮೀಟರ್ ಸ್ಕೇಲನ್ನು ಯೂಸ್ ಮಾಡ್ತಿರಲ್ಲ, ಈ ಮೀಟರ್ ಸ್ಕೇಲ್ನಿಂದ ನೀವು ಇಷ್ಟು ಸಣ್ಣದಾದಂಥ ಲೆಂತನ್ನು ಮೆಜರ್ ಮಾಡಬಹುದು. ಅಂದ್ರೆ ಲೈಕ್ ನಾನು ಇಲ್ಲಿ ಏನು ಮಾಡ್ತೀನಿ, 2 ಸ್ಮಾಲ್ ಪಾಯಿಂಟ್ಸನ್ನು ಮಾರ್ಕ್ ಮಾಡ್ತೀನಿ. ಮಾರ್ಕ್ ಮಾಡಿ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಅಂದ ತಕ್ಷಣ ನೀವು ಮೀಟರ್ ಸ್ಕೇಲನ್ನು ತೊಗೊಂಡು ಸೋ ಆ್ಯಂಡ್ ಸೋ ಮಿಲಿಮೀಟರ್, ಸೋ ಆ್ಯಂಡ್ ಸೋ ಸೆಂಟಿಮೀಟರ್ ಅಂತ ಹೇಳ್ತೀರಿ. ಯಾವಾಗ ನಾವು ಇದಕ್ಕಿಂತಾನು ಭಾಳ ಕಡಿಮೆ ಡಿಸ್ಟೆನ್ಸ್ ಇನ್ನೂ ತೊಗೋತೀವಲ್ಲ, ಅಂದರೆ ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 points is ಲೆಸ್ ದ್ಯಾನ್ 10⁻³ meter, ದೆನ್ ವಿ ಕೆನಾಟ್ ಯೂಸ್ ಮೀಟರ್ ಸ್ಕೇಲ್. ನಿಮಗಿದು ಎಕ್ಸ್ಪೀರಿಯನ್ಸ್ ಆಗಿರ್ತೈತಿ ಸ್ಕೂಲ್ಸ್ನೊಳಗೆ. ಸ್ಕೇಲ್ ತೊಗೊಂಡಿನ ಮೆಜರ್ಮೆಂಟ್ ಮಾಡ್ತಿರ್ತೀರಿ, ಪರ್ಟಿಕ್ಯುಲರ್ಲಿ ಜಾಮೆಟ್ರಿ ಒಳಗೆ. ಅಲ್ಲೇ ನಿಮಗೆ ಕನ್ಫ್ಯೂಷನ್ ಆಗಿಬಿಡ್ತೈತಿ, ಲೈಕ್ 3.7 ತೊಗೋಬೇಕು ಏನು 3.8 ತೊಗೋಬೇಕಲೇಪ, ಅದು ಗೊತ್ತಾಗವಲ್ದು. ಈ ಕಡೆ ಇನ್ನೂ ಇಲ್ಲ, ಈ ಕಡೆನೂ ಇಲ್ಲ, ಆ ಕಡೆನೂ ಇಲ್ಲ. ಈ ರೀತಿ ಮೆಜರ್ಮೆಂಟ್ ಮಾಡ್ಬೇಕಾದ್ರೆ ನಿಮಗೆ ಡಿಫಿಕಲ್ಟಿ ಫೇಸ್ ಮಾಡಿರ್ತೀರಿ. ದಟ್ ಮೀನ್ಸ್ ಸಮ್ಟೈಮ್ಸ್ ವಿ ನೀಡ್ ಅ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ವಿಚ್ ಕ್ಯಾನ್ ಮೆಜರ್ ಡಿಸ್ಟೆನ್ಸಸ್ ಲೆಸ್ ದ್ಯಾನ್ 10⁻³ meter, ಇದಕ್ಕಿಂತ ಕಡಿಮೆ. ಸೊ ಅವಾಗ ದೆರ್ ಈಸ್ ಆ್ಯನ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಆಸ್ ವರ್ನಿಯರ್ ಸ್ಕೇಲ್. ಸೊ ಇದು ನಿಮಗೆ ಕಾಲೇಜಿನೊಳಗೆ ಫಿಸಿಕ್ಸ್ ಪ್ರಾಕ್ಟಿಕಲ್ ಲ್ಯಾಬ್ನೊಳಗೆ ಆ ವರ್ನಿಯರ್ ಸ್ಕೇಲನ್ನು ಕೊಟ್ಟು ನಿಮ್ಮ ಕೈ ಒಳಗೆ ಅದು ಎಕ್ಸ್ಪೆರಿಮೆಂಟ್ ಮಾಡಿಸ್ತಾರೆ. ಓಕೆ, ಇಲ್ಲೇ ಥಿಯರಿ ಒಳಗೆ ಅದನ್ನು ಹೇಳಕ್ಕೆ ಬರೋಂಗಿಲ್ಲ. ನೀವು ಇಂಟರ್ನೆಟ್ನೊಳಗೆ ಬೇಕಾದ್ರೆ ಸರ್ಚ್ ಮಾಡಿ ನೋಡಿರಿ ವರ್ನಿಯರ್ ಸ್ಕೇಲ್ ಹೌ ಇಟ್ ಲುಕ್ಸ್ ಲೈಕ್ ಅಂತ. ಇಫ್ ಯು ಡೋಂಟ್ ಹ್ಯಾವ್ ಎನ್ ಐಡಿಯಾ ಬೆಟರ್ ಅದನ್ನು ನೋಡಿರಿ. ಸೊ ವರ್ನಿಯರ್ ಸ್ಕೇಲ್, ವರ್ನಿಯರ್ ಕ್ಯಾಲಿಪರ್ಸ್ ಅಂತಲೂ ಕರೀತಾರೆ ಅದಕ್ಕೆ. ದ್ಯಾಟ್ ಕ್ಯಾನ್ ಮೆಜರ್ ಅಪ್ ಟು 10⁻⁻⁴ meter. ಸೊ 10⁻⁻⁴ meter ಅಂದ್ರೆ ಏನು ಅಂದ್ರೆ, ಇದೇನು 1 millimeter ಅಂತ ಕರಿತೀವಲ್ಲ ನಾವು. ನಿಮ್ಮದು ಸ್ಕೇಲ್ ತೊಗೋರಿ, ನಿಮ್ಮ ಕಡೆ ಈಗ ಸ್ಕೇಲ್ ಇತ್ತಂದ್ರೆ ಆ 15 centimeter ಸ್ಕೇಲ್ ತೊಗೋರಿ. ದಟ್ ಈಸ್ ಆ್ಯಕ್ಚುಲಿ ಅದರೊಳಗೆ 15 ಸಾರ್ತಿ 1 centimeter ಇರ್ತಾವೆ. ಆ 1 centimeterನೊಳಗೆ ನೀವು ಕೇರ್ಫುಲಿ ಅಬ್ಸರ್ವ್ ಮಾಡಿದರೆ ಇದು ನಿಮ್ಗೆ ಗೊತ್ತಿರ್ತೈತಿ 10 parts ಇರ್ತಾವೆ. ಲುಕ್ ಎಟ್ ದಟ್ 1 millimeter. ಈಗ 1 centimeter ಇತ್ತಲ್ಲ ಇಷ್ಟರಿಂದ ಇಷ್ಟು, ದಟ್ ಈಸ್ ಡಿವೈಡೆಡ್ ಇಂಟು 10 parts. ಅದರೊಳಗಿಂದ ಒಂದು ವೆರಿ ಸ್ಮಾಲ್ ಪಾರ್ಟ್ ದಟ್ ಈಸ್ 1 millimeter ನೋಡ್ರಿ. ಇಫ್ ಯು ಆರ್ ಅಬ್ಸರ್ವಿಂಗ್ ದ್ಯಾಟ್ ರೈಟ್ ನಾವು, ಇಮ್ಯಾಜಿನ್ ದ್ಯಾಟ್ ಬೀಯಿಂಗ್ ಡಿವೈಡೆಡ್ ಇಂಟು 10 more parts. ದೆನ್ when this 1 millimeter is divided into 10 more parts, you will get something called 10⁻⁻⁴ meter. So 10⁻⁴ meter ದಷ್ಟು ವೆರಿ ಸ್ಮಾಲ್ ಲೆಂತನ್ನು ನಾವು ವರ್ನಿಯರ್ ಸ್ಕೇಲ್ ಯೂಸ್ ಮಾಡಿ ಮೆಜರ್ ಮಾಡಬಹುದು. ಸೊ ನೆಕ್ಸ್ಟ್ ಕಮ್ಸ್ ಮೈಕ್ರೋಮೀಟರ್ ಸ್ಕ್ರೂ ಗಾಜ್ ಅಥವಾ ಸ್ಕ್ರೂ ಗಾಜ್ ಅಂತ ಕರೀತಾರೆ. ದಿಸ್ ಇಸ್ ಒನ್ ಮೋರ್ ಡಿವೈಸ್ ವಿಚ್ ಯು ವಿಲ್ ಸಿ ಆ್ಯಂಡ್ ಯೂಸ್ ಇಟ್ ಒನ್ಸ್ ಅಗೇನ್ ಇನ್ ಯುವರ್ ಪ್ರಾಕ್ಟಿಕಲ್ಸ್. ಅದನ್ನು ಬೇಕಾದ್ರೆ ನೀವು ಹೌ ಇಟ್ ಲುಕ್ಸ್ ಲೈಕ್ ಅಂತ ಹೇಳಿ, ಇಫ್ ಯು ಸ್ಟಿಲ್ ಡೋಂಟ್ ನೋ, ಓಕೆ, ಅದನ್ನು ಬೇಕಾದ್ರೆ ಸರ್ಚ್ ಮಾಡಿ ನೋಡಿರಿ. ಅಂದರೆ ಇಲ್ಲಿ ಥಿಯರಿ ಒಳಗೆ ಇರೋಂಗಿಲ್ಲ ಹೌ ಟು ಯೂಸ್ ದ್ಯಾಟ್ ಅಂತ ಹೇಳಿ. ದಟ್ ಇಸ್ ಅದು ಆ್ಯಕ್ಚುಲಿ ಪ್ರಾಕ್ಟಿಕಲ್. ಇಲ್ಲಿ ಜಸ್ಟ್ ಹಂಗೆ ಒಂದು ಇಂಟ್ರಡಕ್ಷನ್ ಕೊಡ್ತಾರೆ. ಸೊ ಈ ಸ್ಕ್ರೂ ಗಾಜ್ನೊಳಗೆ ಇದ್ರಾಗ ಮತ್ತು 10 parts. ವರ್ನಿಯರ್ ಸ್ಕೇಲ್ದು ಒಂದು ಲಿಮಿಟ್ ಇರ್ತೈತಲ್ಲ, ಇಟ್ ಕ್ಯಾನ್ ಮೆಜರ್ ಲೈಕ್ ಮೀಟರ್ ಸ್ಕೇಲ್ ಕ್ಯಾನ್ ಮೆಜರ್ ಓನ್ಲಿ ಅಪ್ ಟು 10⁻³ meter. ದಟ್ ಈಸ್ ಇಟ್ಸ್ ಲಿಮಿಟೇಷನ್. ಓಕೆ, ಲೀಸ್ಟ್ ಕೌಂಟ್ ಅಂತಲೂ ಕರೀತಾರೆ ಅದಕ್ಕೆ. ಲೀಸ್ಟ್ ಕೌಂಟ್ ಅಂದರೆ ಎಲ್ಲಕ್ಕಿಂತ ಕಡಿಮೆ ಈ ಮೀಟರ್ ಸ್ಕೇಲ್ 10⁻³ meter ತನಕ ಮೆಜರ್ ಮಾಡಬಹುದು. ವರ್ನಿಯರ್ ಸ್ಕೇಲ್ ಕ್ಯಾನ್ ಮೆಜರ್ ಇಟ್ ಅಪ್ ಟು 10⁻⁴. ದೆನ್ ಸ್ಕ್ರೂ ಗಾಜ್ ಈ 10⁻⁴ meterನ ಮತ್ತು 10 more parts ನೀವು ಡಿವೈಡ್ ಮಾಡಿದ್ರೆ, ಓಕೆ, ದಟ್ ಮೀನ್ಸ್ ಈ 1 millimeterದೇನು ನಿಮ್ಮ ಪ್ಲಾಸ್ಟಿಕ್ ಸ್ಕೇಲ್ನೊಳಗೇನು ಎಲ್ಲಕ್ಕಿಂತ ಕಡಿಮೆ ಮೆಜರ್ಮೆಂಟ್ 1 millimeter ಅಂತ ಇರುತ್ತಲ್ಲ, ಇಮ್ಯಾಜಿನ್ ದ್ಯಾಟ್ ಬೀಯಿಂಗ್ ಕಟ್ ಇಂಟು ಬೀಯಿಂಗ್ ಡಿವೈಡೆಡ್ ಇಂಟು 100 more parts. 1 millimeter
ವೆರಿ ಸ್ಮಾಲ್ ಲೆಂತ್ ಏನಿರುತ್ತಲ್ಲ ಆ 1 ಮಿಲಿಮೀಟ್ರನ್ನು 100 ಮೋರ್ ಪಾರ್ಟ್ಸ್ ನೀವು ಯಾವಾಗ ಕಟ್ ಮಾಡ್ತೀರಿ ದ್ಯಾಟ್ ಈಸ್ 10⁻⁵ ಮೀಟರ್. ಓಕೆ, ಸೊ ಯೂಸಿಂಗ್ ಸ್ಕ್ರೂ ಗಾಜ್ ವಿ ಕ್ಯಾನ್ ಮೆಜರ್ ಅಪ್ ಟು 10⁻⁵ ಮೀಟರ್. ಸೊ ಇಷ್ಟು ಕಡಿಮೆ ತನಕ. ಸೊ ವೆರಿ ಸ್ಮಾಲ್ ಲೆನ್ಸದ ಮೆಜರ್ಮೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡಕತ್ತಿದ್ವಿ. ನಾರ್ಮಲ್ ಮೀಟರ್ ಸ್ಕೇಲ್ ದ್ಯಾಟ್ ವಿ ಯೂಸ್ ಜನರಲಿ ಕ್ಯಾನ್ ಮೆಜರ್ ಇಟ್ ಅಪ್ ಟು 10⁻�3. ನೆಕ್ಸ್ಟ್ ಅದಕ್ಕಿಂತ ಈಗ ಲೈಕ್ ಹಂಗೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಈ ಸ್ಕ್ರೂಗಾಜ್ ಎನ್ನುವಂಥ ಇನ್ಸ್ಟ್ರೂಮೆಂಟ್ ಎಲ್ಲಿ ಯೂಸ್ ಆಗ್ತೈತಿ ಅಂದ್ರೆ ಒಂದು ಥಿನ್ ಕಾಪರ್ ವೈರ್ ಐತೆ ಅಂತಿಕೋರು, ವೆರಿ ಥಿನ್ ವೈರ್. ಸೊ ಅದ್ರದ್ದು ಥಿಕ್ನೆಸ್ ಮೆಜರ್ ಮಾಡೋಕೆ, ಅಥವಾ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಇರ್ತಾವೆ, ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್. ಸೊ ಆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗದ ಥಿಕ್ನೆಸ್ ಮೆಜರ್ ಮಾಡೋದು ದಟ್ ನಾಟ್ ಪಾಸಿಬಲ್ ಯೂಸಿಂಗ್ ನಾರ್ಮಲ್ ಸ್ಕೇಲ್. ಭಾಳ ಥಿನ್ ಇರ್ತಾವೆ ಅವು. ಸೊ ಹಂಗಿದ್ದಾಗ ವಿ ಕ್ಯಾನ್ ಮೆಜರ್ ದೆಮ್ ಯೂಸಿಂಗ್ ಸ್ಕ್ರೂ ಗಾಜ್ 10⁻⁵ ಮೀಟರ್. 10⁻⁵ ಮೀಟರ್ ಅಂದ್ರೆ ಏನು? 1 ಮಿಲಿಮೀಟರನ್ನು 100 ಪಾರ್ಟ್ಸ್ ಆಗಿ ಕಟ್ ಮಾಡಿದಾಗ ಬರ್ತಕ್ಕಂಥ ಒಂದು ವೆರಿ ಸ್ಮಾಲ್ ಪಾರ್ಟ್. ಇದಕ್ಕಿಂತ ಕಡಿಮೆ ಇದ್ರಪ್ಪ, ಈಗ 10⁻⁵ ಮೀಟರ್ ತನಕ ನಾವು ಸ್ಕ್ರೂ ಗಾಜ್ನೇ ಮೆಜರ್ ಮಾಡ್ಬೋದು ಅಂತ ಹೇಳ್ತೀರಿ ಸರ್. ನೀವು 10⁻⁶ ಮೀಟರ್, 10⁻⁷ ಮೀಟರ್ ಆ್ಯಂಡ್ ಈವನ್ ಲೆಸ್ ದೆನ್ ದ್ಯಾಟ್, ಲೈಕ್ ದಿ ಸೈಜ್ ಆಫ್ ಅಮೀಬಾ, ಯುಗ್ಲಿನ, ಆಟಮ್ ಸೈಜ್, ನ್ಯೂಕ್ಲಿಯೈ, ಇದು ಹಿಂಗೆ ನಾವು ಹೋಗ್ಕೊಂತ ಹೋದರೆ ಅಲ್ಲೇ ವಿ ಡು ನಾಟ್ ಹ್ಯಾವ್ ಅ ಡೈರೆಕ್ಟ್ ಇನ್ಸ್ಟ್ರೂಮೆಂಟ್ ಲೈಕ್ ದಿಸ್ ವಿಚ್ ವಿ ಕ್ಯಾನ್ ಯೂಸ್ ವಿತ್ ಅವರ್ ಹ್ಯಾಂಡ್ಸ್. ಇಲ್ಲೇ ಬೇರೆ ಇನ್ಸ್ಟ್ರೂಮೆಂಟ್ಸ್ ಬರ್ತಾವೆ, ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಬರ್ತಾವೆ. ನೀವು ಆಲ್ರೆಡಿ ಕೇಳಿರ್ತೀರಿ. ಇಲ್ಲಿ ಮೈಕ್ರೋಸ್ಕೋಪ್ ಸ್ಟಾರ್ಟ್ ಆಗ್ತಾವೆ. ಆ ಮೈಕ್ರೋಸ್ಕೋಪ್ನೊಳಗೆ ಮತ್ತು ವೆರೈಟಿ ಮೈಕ್ರೋಸ್ಕೋಪ್, ನಾರ್ಮಲ್ ಮೈಕ್ರೋಸ್ಕೋಪ್ ಬರ್ತೈತಿ. ಇನ್ನೂ ವೆರಿ ಸ್ಮಾಲ್ ನೋಡ್ಬೇಕು ಏನ್ರಿ ಡಿಸ್ಟೆನ್ಸಸ್ಸನ್ನು ಮೆಜರ್ ಮಾಡ್ಬೇಕು ನೀವು ಅಂತಂದರೆ ಮೈಕ್ರೋಸ್ಕೋಪ್ನೊಳಗೆ ಅಲ್ಟ್ರಾ ಮೈಕ್ರೋಸ್ಕೋಪ್ ಅಂತ ಬರ್ತೈತಿ. ಇಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತ, ದರ್ ಇಸ್ ಒನ್ ಮೋರ್ ಕೈಂಡ್ ಕಾಲ್ಡ್ ಆಸ್ electron microscope, tunneling microscope. There are different varieties of microscope with which we can look at very minute things like amoeba, atoms, etc. So this is about measurement of length for very small length. So very large distances ಇದ್ದಾಗ ನಾವು ಡೈರೆಕ್ಟ್ ಮೆಥಡ್ ಮಾಡೋಕ್ಕೆ ಬರೋಂಗಿಲ್ಲ. ಡೈರೆಕ್ಟ್ ಮೆಥಡ್ ಅಂದ್ರೆ ಹೆಂಗೆ? ಕ್ಯಾನ್ ಯು ಟೇಕ್ ಹಿಂಗೇನಾರ ಮಾಡೋಕ್ಕೆ ಬರ್ತೈತಿ? ಇಫ್ ಐ ಟೆಲ್ ಯು ಟು ಮೆಜರ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಮೂನ್, ಹಿಂಗೇನಾರ ಮಾಡೋಕ್ಕೆ ಬರುತ್ತೆ. ನಿಮ್ಮ ಫ್ರೆಂಡ್ ಒಬ್ಬರಿಗೆ ರಾಕೆಟ್ನಾಗ ಕೂಡಿಸಿ ಅವರು ನಿಮ್ಮ ಮನೆಯಾಗಿಂದ ಒಂದು ಟೇಪ್ ಇರ್ತದೆ, ಅಲ್ಲಿ ಟೇಪ್ ಅದನ್ನು ಒಂದು ಹಿಂಗೆ ಹಿಡ್ಕೊಂಡು ಅವ್ರು ಲಾಂಚ್ ಆಗ್ತದೆ ರಾಕೆಟ್, ನೀವು ಈ ಕಡೆ ಹಿಡ್ಕೊಂಡು ನಿಂತೀರಿ, ಆ ಟೇಪ್ ಹಂಗೆ ಮ್ಯಾಲೆ ಹೋತು. ಸೊ ಅವ್ರು ಫೋನ್ ಮಾಡ್ತಾರೆ, ಮೂನಿಗೆ ಹೋಗಿ ಮಿಸ್ ಕಾಲ್ ಕೊಡ್ತಾರೆ, ನೀವು ಅವ್ರಿಗೆ ವಾಪಸ್ ಮೆಸೇಜ್ ಕಳಿಸ್ತೀರಿ, ದಿಸ್ ಈಸ್ ದ ರೀಡಿಂಗ್, ಬಂದ್ಬಿಡು ವಾಪಸ್. ಹಿಂಗೆ ಮಾಡೋಕ್ಕೆ ಬರ್ತೈತಿ ನಾವು. ಸೊ ಯು ಕೆನಾಟ್ ಡೈರೆಕ್ಟ್ಲಿ ಮೆಜರ್ the distance when it comes to distances like the distance between earth and moon and other planets and other stars. So alle there is a method called as parallax method. So parallax method is actually called as indirect method. Indirect method andre length na direct agi measure ಮಾಡಲಾರ್ದನ ನಾವು length ನ measure ಮಾಡ್ತೀವಿ. ಹೆಂಗೆ ಅಂತ ಹೇಳಿ ಗೊತ್ತಾಗ್ತೈತಿ. ಅಂದರೆ ಡೈರೆಕ್ಟ್ಲಿ ಯೂಸಿಂಗ್ ಅ ಟೇಪ್, ಯೂಸಿಂಗ್ ಅ ಸ್ಕೇಲ್, ಯೂಸಿಂಗ್ ವರ್ನಿಯರ್, ಸ್ಕ್ರೂಗಾಜ್ ಇವುಗಳನ್ನು ಯೂಸ್ ಮಾಡಿ ಡೈರೆಕ್ಟಾಗಿ ನಾವು ಲೆಂತನ್ನು ಮೆಜರ್ ಮಾಡೋಂಗಿಲ್ಲ, ಇಂಡೈರೆಕ್ಟಾಗಿ ಮೆಜರ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಇಂಡೈರೆಕ್ಟ್ ಮೆಥಡ್ ಅಂತ ಕರಿತೀವಿ. ಅದರೊಳಗೆ ಪ್ಯಾರಲ್ಯಾಕ್ಸ್ ಮೆಥಡ್ ಈಸ್ ಒನ್ ಸಚ್ ಇಂಡೈರೆಕ್ಟ್ ಮೆಥಡ್. ಪ್ಯಾರಲ್ಯಾಕ್ಸ್ ಮೆಥಡ್ ಅನ್ನೋದು ಇಂಡೈರೆಕ್ಟಾಗಿ ಲೆಂತನ್ನು ಮೆಜರ್ ಮಾಡುವಂಥ ಒಂದು ಮೆಥಡ್. ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ. ಇದರೊಳಗೆ 2 ವಿಷಯಗಳು ಬರ್ತಾವೆ. ಫಸ್ಟ್ ಒನ್, we need to understand what do we mean by parallax, and then we need to understand what do we mean by parallax method. ಇಲ್ಲಿ 2 ಬೇರೆ ಬೇರೆ ಇದಾವೆ. parallax method next ಬರ್ತೈತಿ. First of all we need to understand what exactly parallax means. ಸೊ parallax ಅಂದ್ರೆ ಏನು ಅಂದರೆ ಅದ್ರದ್ದು ಸ್ಟೇಟ್ಮೆಂಟ್ ನಾನು ಫಸ್ಟ್ ಹೇಳ್ತೀನಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ದಿ ಅಪರೆಂಟ್ ಚೇಂಜ್ ಇನ್ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್, the apparent change in position of an object when it is viewed from 2 points is called parallax. ಏನು ಹಿಂಗಂದ್ರೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಇಫ್ ಯು ಹ್ಯಾವ್ ಸಮ್ ಪೆನ್, ಪೆನ್ಸಿಲ್, ಸಮ್ ಆಬ್ಜೆಕ್ಟ್ ನಿಮ್ಮ ಕಡೆ ಹತ್ತಿರ ಇದ್ದರೆ, ಬೆಟರ್ ಪೆನ್ ಪೆನ್ಸಿಲ್ ಇದ್ರೆ ಚಲೋ ಆಗ್ತೈತಿ. ಹಿಂಗೆ ನಿಮ್ಮ ಕಣ್ಣು ಮುಂದೆ ಹಿಡ್ಕೊರಿ. ಹೋಲ್ಡ್ ಅ ಪೆನ್ ಇನ್ ಫ್ರಂಟ್ ಆಫ್ ಯು, ಲುಕ್ ಎಟ್ ದ ಪೆನ್. ನೆಕ್ಸ್ಟ್, ಐದರ್ ಕ್ಲೋಸ್ ಯುವರ್ ಲೆಫ್ಟ್ ಐ ಆ್ಯಂಡ್ ಜಸ್ಟ್ ಲುಕ್ ವಿತ್ ಯುವರ್ ರೈಟ್ ಐ, ಆರ್ ಫಸ್ಟಿಗೆ ಲೆಫ್ಟ್ ಕ್ಲೋಸ್ ಮಾಡಿರಿ. ಲೆಟ್ ಅಸ್ ಸೇ ವಿಲ್ ಕ್ಲೋಸ್ ಅವರ್ ಲೆಫ್ಟ್ ಐ ಆ್ಯಂಡ್ ಲುಕ್ ಎಟ್ ದ ಪೆನ್. ನೆಕ್ಸ್ಟ್ ರೈಟ್ ಐ ಕ್ಲೋಸ್ ಮಾಡಿದರೆ ಸಡನ್ನಾಗಿ ಇಮ್ಮಿಡಿಯೇಟ್ಲಿ ನೀವು
you will feel that the pen has shifted or the pen has changed its position, where actually ಖರೆ ಹೇಳ್ಬೇಕಂದ್ರೆ ಇನ್ ರಿಯಾಲಿಟಿ ಅದು ಚೇಂಜ್ ಆಗೇ ಇಲ್ಲ, ನಮ್ಗೆ ಹಂಗೆ ಅನಿಸುತ್ತೆ. ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ, ಅಪರೆಂಟ್ ಚೇಂಜ್. ಅಪರೆಂಟ್ ಅಂದ್ರೆ ಅಪಿಯರ್, ಅನಿಸುತ್ತೆ. ಆ್ಯಕ್ಚುಲಿ ಪೆನ್ ಚೇಂಜ್ ಆತ ಇಲ್ಲ, ನಾನು ಇಲ್ಲೇ ಹಿಂಗೆ ಹಿಡ್ಕೊಂಡಿರ್ತೀನಿ, ಒಮ್ಮೆ ಇದನ್ನು ಕಣ್ಣು ಮುಚ್ಚಿ ಈ ಕಡೆಯಿಂದ ಒಮ್ಮೆ ಈ ಕಡೆಯಿಂದ ನೋಡಿದಾಗ ಇಟ್ ಫೀಲ್ಸ್ ಸ್ಲೈಟ್ಲಿ. ಸಮ್ಟೈಮ್ಸ್ ನೀವು ಇದನ್ನು ಎಲ್ಲ ಯೂಸ್ ಹೆಂಗೆ ಮಾಡಿರ್ತೀರಿ ಅಂದರೆ, ಸ್ಕೂಲ್ನೊಳಗೆ ಒಂದು ಯಾವುದೋ ಕ್ಲಾಸ್ ಮುಗೀತು, ನೆಕ್ಸ್ಟ್ ಕ್ಲಾಸಿಗೆ ಟೀಚರಿಗೆ ವೆಯ್ಟ್ ಮಾಡಾಕತ್ತೀರಿ, ಖಾಲಿ ಕುಂತೀರಿ, ಏನು ಮಾಡೋಕೆ ಬರೋಲ್ದು, ಹಿಂಗೆ ಬೆಂಚ್ ಮೇಲೆ ಹಿಂಗೆ ಮಕ್ಕೊಂಡು ಬಾಜು ಕುಂತವ್ರನ್ನೋ ಅಥವಾ ಅಲ್ಲ ಬುಕ್ಕನ್ನೋ ಒಮ್ಮೆ ಹಿಂಗೆ ಕಣ್ಣು ಮುಚ್ಚೋದು, ಹಿಂಗೆ ಕಣ್ಣು ಮುಚ್ಚೋದು, ಹಿಂಗೆ ನೋಡ್ಕೊಂಡು ಕುಂತಿರ್ತೀರಿ. ಇಫ್ ಐ ಆಮ್ ನಾಟ್ ರಾಂಗ್. ಇಲ್ಲ ಸರ್, ನಾವು ಯಾವಾಗಲೂ ಹಂಗೆ ಗ್ಯಾಪ್ ಇದ್ದರೆ ಓದ್ಕೊಂಡು ಕೂತ್ಬಿಟ್ಟಿರ್ತೀವಿ. ದಟ್ಸ್ ಗುಡ್. ಸೊ ದಿಸ್ ಈಸ್ ಪ್ಯಾರಲ್ಯಾಕ್ಸ್. ಪ್ಯಾರಲ್ಯಾಕ್ಸ್ ಈಸ್ ಸಮ್ ಕೈಂಡ್ ಆಫ್ ಅನ್ ಇಲ್ಯೂಷನ್. ಓಕೆ, ಭ್ರಮೆ ಅದು ಆ್ಯಕ್ಚುಲಿ, ಹಂಗೆ ಅನ್ಸುತ್ತೆ ನಮ್ಗೆ. ಸರ್ ಪ್ಯಾರಲ್ಯಾಕ್ಸ್ ನಮಗೆ ಅರ್ಥ ಆಯ್ತು. ಪ್ಯಾರಲ್ಯಾಕ್ಸ್ ಅಂತ ಈಗ ನಾವು ಹೇಳ್ತೀನಿ ನೋಡ್ರಿ, ನಿಮ್ಮ ಕಡೆ ಯಾವ ಟೆಕ್ಸ್ಟ್ ಬುಕ್ ಇರ್ತಲ್ಲ, ಟೆಕ್ಸ್ಟ್ ಬುಕ್ನೊಳಗೆ ಕೊಟ್ಟಿರ್ತಾರೆ ವಾಟ್ ಎಕ್ಸಾಕ್ಟ್ಲಿ ಪ್ಯಾರಲ್ಯಾಕ್ಸ್ ಮೀನ್ಸ್, ಅದು ಡೆಫಿನಿಷನ್ ಕೊಟ್ಟಿರ್ತಾರೆ. ನಾನು ಒಂದು ಸರ್ತಿ ಹೇಳ್ತೀನಿ. ದಿ ಅಪರೆಂಟ್ ಚೇಂಜ್ ಇನ್ ಪೊಸಿಷನ್ ಆಫ್ ಅನ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟಿನ ಪೊಸಿಷನ್ ಚೇಂಜ್ ಆದಂಗೆ ಅನಿಸುತ್ತೆ. ಸೊ ಅಪರೆಂಟ್ ಚೇಂಜ್ ಇನ್ ಪೊಸಿಷನ್ ಆಫ್ ಅನ್ ಆಬ್ಜೆಕ್ಟ್ ವೆನ್ ಇಟ್ ಈಸ್ ಸೀನ್ ಫ್ರಾಮ್ 2 ಡಿಫರೆಂಟ್ ಪಾಯಿಂಟ್ಸ್. ಒಮ್ಮೆ ಲೆಫ್ಟ್ ಐನಿಂದ ಒಮ್ಮೆ ರೈಟ್ ಐಯಿಂದ ನೋಡಿದಾಗ ಅದರ ಪೊಸಿಷನ್ ಶಿಫ್ಟ್ ಆಗ್ತೈತಿ. ಸೊ ದಿಸ್ ಈಸ್ ಪ್ಯಾರಲ್ಯಾಕ್ಸ್. ವಾಟ್ ಈಸ್ ಪ್ಯಾರಲ್ಯಾಕ್ಸ್ ಅಂತ ಕೇಳಿದರೆ ಇದನ್ನು ಬರೀಬೇಕು. ವಾಟ್ ಈಸ್ ಪ್ಯಾರಲ್ಯಾಕ್ಸ್ ಮೆಥಡ್ ಈಸ್ ಡಿಫ್ರೆಂಟ್. ಪ್ಯಾರಲ್ಯಾಕ್ಸ್ ಮೆಥಡ್ ಡೆಫಿನೆಟ್ಲಿ ಈಸ್ ಬೇಸ್ಡ್ ಆನ್ ಪ್ಯಾರಲ್ಯಾಕ್ಸ್, ವೇರ್ it is an indirect method. We try to measure, or we measure actually the distance of different planets, like okay, it might be moon or any other planet or stars from earth. So ಇದನ್ನು ಹೆಂಗೆ ಮಾಡ್ತಾರೆ ಈಗ ಅಂತ ನೋಡ್ಬೇಕು ನಾವು. ಹೌ ದಿಸ್ ಪ್ಯಾರಲ್ಯಾಕ್ಸ್ ಮೆಥಡ್ ಈಸ್ ಎಕ್ಸಿಕ್ಯೂಟೆಡ್, ಇದನ್ನು ಡಿಸ್ಕಸ್ ಮಾಡ್ಬೇಕು. ಜಸ್ಟ್ ಅ ಮಿನಿಟ್, ನಾನು ಇದು ಬೋರ್ಡ್ ಕ್ಲೀನ್ ಮಾಡ್ಕೊತೇನೆ. ಓಕೆ, ಸೊ ಪ್ಯಾರಲ್ಯಾಕ್ಸ್ ಮೆಥಡ್ನೊಳಗೆ ಲಾರ್ಜ್ ಡಿಸ್ಟೆನ್ಸನ್ನು ಮೆಜರ್ ಮಾಡ್ತಾರೆ ಅಂತ ಹೇಳಿದೆ. ಹೆಂಗೆ ಅಂತ ನೋಡೋಣ. ಸೊ ಇದು ಕನ್ಸಿಡರ್ ಮಾಡಿರಿ, ಇದು ಅರ್ತ್. ಓಕೆ, ಅರ್ತ್ನೊಳಗೆ 2 ಡಿಫ್ರೆಂಟ್ ಪ್ಲೇಸಸ್ ಚೂಸ್ ಮಾಡ್ತಾರೆ, ಎ ಆ್ಯಂಡ್ ಬಿ. 2 ಡಿಫ್ರೆಂಟ್ ಪಾಯಿಂಟ್ಸ್ ಅಲ್ಲ, 2 ಡಿಫ್ರೆಂಟ್ ಪ್ಲೇಸಸ್ ಆನ್ ಅರ್ತ್. ಫಾರ್ ಎಕ್ಸಾಂಪಲ್, ಇದು ಯಾಕೆ ಏನಂತ ಆಮೇಲೆ ಗೊತ್ತಾಗ್ತೈತಿ. ಲೆಟ್ ಅಸ್ ಸೇ ಎ ಅಂದರೆ ಅಮೇರಿಕಾದೊಳಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್. ಓಕೆ, ಅಲ್ಲೇ ಒಂದು ಫಿಸಿಕ್ಸ್ ಲ್ಯಾಬೊರೇಟರಿ ಐತಿ ವಿಚ್ ಈಸ್ ಇಕ್ವಿಪ್ಡ್ ವಿತ್ ಅ ಟೆಲಿಸ್ಕೋಪ್ ಇರುವಂಥ ಒಂದು ಫಿಸಿಕ್ಸ್ ಲ್ಯಾಬೊರೇಟರಿ ಅಮೇರಿಕಾದೊಳಗೆ. ಈ ಸೈಡ್ ಬಿ ಐತಲ್ಲ, ಲೆಟ್ ಅಸ್ ಸೇ ಇಟ್ಸ್ ಬೆಂಗಳೂರು. ಯಾಕೆ ಸರ್ ನಾವು ಬೆಟಗೇರಿ ತೊಗೊತೀವಿ ಅಂದರೆ ಬೆಟಗೇರಿ ತೊಗೋರಿ ಅಥವಾ ಬೆಂಗಳೂರು ತೊಗೋರಿ. ಈಗ ಪ್ಯಾರಲ್ಯಾಕ್ಸ್ ಅಂದ ತಕ್ಷಣ ನಾನು ನಿಮ್ಗೆ ಹೇಳಿದ್ದೆ, ಇಟ್ ಈಸ್ ದ ಅಪರೆಂಟ್ ಚೇಂಜ್ ಇನ್ ಪೊಸಿಷನ್ ವೆನ್ ವಿ ಲುಕ್ ಆಟ್ ದಿ ಆಬ್ಜೆಕ್ಟ್ ಫ್ರಮ್ 2 ಡಿಫ್ರೆಂಟ್ ಪೊಸಿಷನ್ಸ್. ಸೊ ಇಲ್ಲೇ ಆಗಲೇ ನಾನು ಪೆನ್ ಹಿಡ್ಕೊಂಡು ಒಮ್ಮೆ ಲೆಫ್ಟ್ ಐಯಿಂದ ನೋಡಿದ್ವಿ, ಒಮ್ಮೆ ರೈಟ್ ಐಯಿಂದ ನೋಡಿದ್ವಿ, ಅದರ ಪೊಸಿಷನ್ ಸ್ವಲ್ಪ ಚೇಂಜ್ ಆದಂಗೆ ಅನಿಸುತ್ತೆ. ಈ ಕನ್ಸೆಪ್ಟನ್ನು ಹೆಂಗೆ ಯೂಸ್ ಮಾಡ್ಕೊತಾರೆ ಅಂದರೆ, ಸಪೋಸ್ ಇಲ್ಲೇ ಒಂದು ಸ್ಟಾರು ಎಸ್ ಅಂತೇನು ಮಾರ್ಕ್ ಮಾಡಿದ್ನಲ್ಲ ನಾನು, ಇದೊಂದು ಸ್ಟಾರು, ಪ್ಲಾನೆಟು, ಮೂನು ಅಂತ ಅನ್ಕೋರಿ, ವಿಚ್ ಈಸ್ ವೆರಿ ಫಾರ್ ಫ್ರಮ್ ಅರ್ತ್. ಸೊ ಈಗ ಏನು ಮಾಡ್ತಾರೆ ಅಂದರೆ, ಅರ್ತ್ದು 2 ಡಿಫರೆಂಟ್, ಲೈಕ್ ಲೆಫ್ಟ್ ಐ ರೈಟ್ ಐ ಅಂತ ಆಗಲೇ ಎಕ್ಸಾಂಪಲ್ ತೊಗೊಂಡಿದ್ದಿಲ್ಲ, ಹಂಗೆ ಅರ್ತ್ನೊಳಗೆ 2 ಡಿಫರೆಂಟ್ ಪ್ಲೇಸಸ್ ಎ ಆ್ಯಂಡ್ ಬಿದಿಂದ ಟೆಲಿಸ್ಕೋಪ್ನೊಳಗೆ ಈ ಸ್ಟಾರನ್ನು ಅಬ್ಸರ್ವ್ ಮಾಡ್ತಾರೆ, ನೋಡ್ತಾರೆ. ಸೊ ಈಗ ಇಲ್ಲೇ ಪ್ಯಾರಲ್ಯಾಕ್ಸ್ ಇಲ್ಲಿ ಹೆಂಗೆ ಬಂತು, ಅಪರೆಂಟ್ ಚೇಂಜ್ ಯಾಕೆ ಬಂತು, ಹೆಂಗೆ ಬಂತು ಅಂತ ಹೇಳ್ತೀನಿ ನೋಡ್ರಿ. ಲೆಟ್ ಅಸ್ ಸೇ ನೀವು ಇಬ್ಬರು ಫ್ರೆಂಡ್ಸ್ ಅದಿರಿ, ಒಬ್ಬರು ಅಮೇರಿಕಾದೊಳಗೆ, ಒಬ್ಬರು ಬೆಂಗಳೂರಿನೊಳಗೆ ಅದ. ಸೊ ಒಬ್ಬರು ಫ್ರೆಂಡ್ ಯಾರು ಅಮೇರಿಕಾದೊಳಗದಾರಲ್ಲ, ಅವರು ಬೆಂಗಳೂರಿನವ್ರಿಗೆ ಫೋನ್ ಮಾಡಿ ಅಲ್ಲೇನು ಮೂನ್ ಕಾಣಿಸಕತ್ತಲ್ಲ ಅಥವಾ ಅದೇನು ಸ್ಟಾರ್ ನೀ ಅಬ್ಸರ್ವ್ ಮಾಡಾಕತ್ತಿಯಲ್ಲ, ಆ ಸ್ಟಾರು ನಿನ್ನ ಲೆಫ್ಟಿಗಿದೆ ಏನು ರೈಟಿಗಿದೆ ಅಂತ ಕ್ವಶನ್ ಕೇಳಿದ್ರೆ ಡೆಫಿನೆಟ್ಲಿ ಬೆಂಗಳೂರಿನೊಳಗೆ ಇದ್ದವರು ಸ್ಕೈನೊಳಗೆ ಹಿಂಗೆ ಮ್ಯಾಲೆ ನೋಡ್ತಿರ್ತಾರಲ್ಲ, ನಾ ಎಲ್ಲಿ ನಿಂತೀನಿ ನೋಡಪ್ಪ, ಲೆಟ್ ಅಸ್ ಸೇ ಈ ಎ ಒಳಗಿರುವಂಥ ಪರ್ಸನ್ ಮತ್ತು ಬಿ ಒಳಗಿರುವಂಥ ಪರ್ಸನ್ ಸೇಮ್ ಡೈರೆಕ್ಷನ್, ಈಸ್ಟ್ ಕಡೆ ಲೈಕ್ ವೆಸ್ಟ್ ಕಡೆ ಹಿಂಗೆ ನಿಂತು ಬೆಂಗಳೂರಿನೊಳಗಿರುವಂಥ ಪರ್ಸನ್ ಹೇಳ್ತಾನೆ, ದ ಸ್ಟಾರ್ ದ್ಯಾಟ್ ವಿ ಆರ್ ಲುಕಿಂಗ್ ಆಟ್ ಈಸ್ ಟುವರ್ಡ್ಸ್ ಮೈ ಲೆಫ್ಟ್ ಅಂತ. ದ ಸೇಮ್ ಸ್ಟಾರ್ ಅಪಿಯರ್ಸ್ ಟು ಬಿ ಆನ್ ರೈಟ್ ಸೈಡ್ ಫಾರ್ ದ ಪರ್ಸನ್ ಹೂ ಈಸ್ ಇನ್ ಅಮೇರಿಕಾ. ಆಬ್ವಿಯಸ್ಲಿ ಅರ್ತ್ ರೌಂಡ್ ಐತಿ,
ಡಿಸ್ಟೆನ್ಸಸ್ ಬೇರೆ ಬೇರೆ ಐತಿ, ಅಮೇರಿಕಾ ಬೇರೆ ಬೆಂಗಳೂರು ಬೇರೆ ಭಾಳ ದೂರದ ಬಂದಾಗ ಆಬ್ವಿಯಸ್ಲಿ ವೆನ್ ವಿ ಲುಕ್ ಅಟ್ ಅ ಸ್ಟಾರ್, ಒಬ್ರಿಗೆ ಅದು ಇಲ್ಲಿದ್ದಂಗೆ ಅನಿಸುತ್ತೆ, ಒಬ್ರಿಗೆ ರೈಟ್ ಸೈಡ್ ಇದ್ದಂಗೆ ಅನಿಸುತ್ತೆ. ಸೊ ಇದನ್ನು ನಾವು ಕ್ಯಾಪಿಟಲೈಸ್ ಹೆಂಗೆ ಮಾಡ್ಕೊತೀವಿ, ಇದನ್ನು ಯೂಸ್ ಹೆಂಗೆ ಮಾಡ್ಕೊತೀವಿ ಅಂದರೆ, ಲೆಟ್ ಅಸ್ ಸೇ ಇವೇನು ಎರಡು ಪ್ಲೇಸ್ ಅದಾವಲ್ಲ ಅರ್ತ್ನೊಳಗೆ, ಅವು ಎರಡು ನೋಡು ಡಿಸ್ಟೆನ್ಸ್ ಈಸ್ ಸ್ಮಾಲ್ ಡಿ. ಇಲ್ಲೇ ಇನ್ನೊಂದು ಕ್ಯಾಪಿಟಲ್ ಡಿ ಬರ್ತದೆ. ಕ್ಯಾಪಿಟಲ್ ಡಿ ಈಸ್ ಡಿಫ್ರೆಂಟ್. ಸ್ಮಾಲ್ ಡಿ ಈಸ್, ಇಲ್ಲಿ ಬರೀತೀವಿ ನೋಡ್ರಿ, ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ಯಾವ್ಯಾವು? ಟೂ ಪ್ಲೇಸಸ್ ಆನ್ ಅರ್ತ್. ಹೌದಾ? ಎ ಆ್ಯಂಡ್ ಬಿ ಆರ್ ಟೂ ಪ್ಲೇಸಸ್ ಆನ್ ಅರ್ತ್. ನೆಕ್ಸ್ಟ್ ಎದಿಂದ ಸ್ಟಾರಿಗೆ ಎಷ್ಟು ಡಿಸ್ಟೆನ್ಸ್ ಐತಲ್ಲ, ಲೆಟ್ ಅಸ್ ಸೇ this distance is capital D. Capital D is distance between star and earth. ಈಗ ಈ ಸ್ಟಾರ್ ಭಾಳ ದೂರ ಇರ್ತೈತಿ, ಅಥವಾ ಪ್ಲಾನೆಟ್ ಅಂತ ಅಥವಾ ಮೂನ್ ಯಾವುದರ ಎಕ್ಸಾಂಪಲ್ ತೊಗೊಂಡಿರ್ತೀವಲ್ಲ, ಭಾಳ ದೂರ ಇರ್ತೈತಿ. ಎಷ್ಟು ದೂರ ಇರ್ತೈತಿ ಅಂದರೆ, ವಿ ಕ್ಯಾನ್ ಡೆಫಿನೆಟ್ಲಿ ಸೇ ದ ಡಿಸ್ಟೆನ್ಸ್ ಬಿಟ್ವೀನ್ ಸ್ಟಾರ್ ಆ್ಯಂಡ್ ಅಮೇರಿಕಾ ಈಸ್ ದ ಸೇಮ್ ಆ್ಯಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸ್ಟಾರ್ ಆ್ಯಂಡ್ ಬೆಂಗಳೂರು. ಬಿಕಾಸ್ ಆ್ಯಸ್ ಕಂಪೇರ್ ಟು ದಿಸ್ ಡಿಸ್ಟೆನ್ಸ್, ಈ ಡಿಸ್ಟೆನ್ಸನ್ನು ಕಂಪ್ಯಾರಿಸನ್ ಮಾಡಿದಾಗ ಕ್ಯಾಪಿಟಲ್ ಡಿ ಏನೈತಲ್ಲ ದೊಡ್ಡ ಡಿಸ್ಟೆನ್ಸ್ ಇದು, ಇದು ಡಿ ಐತಲ್ಲ ಸ್ಮಾಲ್ ಡಿ, ಇದು ಸ್ಮಾಲ್ ಡಿಸ್ಟೆನ್ಸ್ ಇದು. ಆ್ಯಸ್ ಕಂಪೇರ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ಅಮೇರಿಕಾ ಆ್ಯಂಡ್ ಸ್ಟಾರ್, ಇವು ಎರಡು ಡಿಸ್ಟೆನ್ಸ್ ಭಾಳ ಕಡಿಮೆ ಐತಿ. ಅದಕ್ಕೆ ನಾವು ಇಲ್ಲಿಂದ ಡಿಸ್ಟೆನ್ಸ್ ಎರಡು ಸೇಮ್ ಅಂತ ಅನ್ಕೋಬೋದು. ಸ್ಲೈಟ್ ಡಿಫ್ರೆನ್ಸ್ ಇದ್ದರೂ, ಅರ್ತ್ ರೌಂಡ್ ಇರ್ತೈತಲ್ಲ, ಸ್ವಲ್ಪ ಇಲ್ಲಿಂದಲೇ ಸ್ಲೈಟ್ ಡಿಫ್ರೆನ್ಸ್ ಇದ್ರೂ ವಿ ಕ್ಯಾನ್ ಕನ್ಸಿಡರ್ ದ್ಯಾಟ್ ಡಿಸ್ಟೆನ್ಸ್ between star and America is same as distance between star and Bangalore. ಸೊ ಈಗ ಪ್ಯಾರಲ್ಯಾಕ್ಸ್ ಮೆಥಡ್ನೊಳಗೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ದೆ, ವಿ ಆರ್ ಟ್ರೈಯಿಂಗ್ ಟು ಮೆಷರ್ ದ ಡಿಸ್ಟೆನ್ಸ್ ಆಫ್ ಫಾರ್ ಅವೇ ಆಬ್ಜೆಕ್ಟ್ಸು. ಬಹಳ ದೂರದಲ್ಲಿ, ಅತ್ಯಂತ ದೂರದಲ್ಲಿರುವಂಥ ಆಬ್ಜೆಕ್ಟ್ಸು ಭೂಮಿಯಿಂದ ಎಷ್ಟು ದೂರದವ ಅಂತ ಅನ್ನೋದನ್ನು ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಾವು. ಸೊ ಲುಕ್ ಅಟ್ ದಿಸ್ ಡಯಾಗ್ರಾಮ್. ನಮಗಿಲ್ಲೇ ಏನು ಕ್ಯಾಲ್ಕುಲೇಟ್ ಮಾಡೋದೈತೆ ಹೇಳ್ರಿ? ಡೆಫಿನೆಟ್ಲಿ ವಿ ವುಡ್ ಲೈಕ್ ಟು ಕ್ಯಾಲ್ಕುಲೇಟ್ ಕ್ಯಾಪಿಟಲ್ ಡಿ. ಪ್ಯಾರಲ್ಯಾಕ್ಸ್ ಮೆಥಡ್ನೊಳಗೆ ನಮ್ಮದು ಏಮ್ ಏನು, ಈ ಕ್ಯಾಪಿಟಲ್ ಡಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಟಾರ್ ಆ್ಯಂಡ್ ಅರ್ತ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಕ್ಯಾಪಿಟಲ್ ಡಿ. ಸ್ಮಾಲ್ ಡಿ ಅಂತೂ ನಮಗೆ ಗೊತ್ತಿರುತ್ತಲ್ಲ, ಅಮೇರಿಕಾದಿಂದ ಬೆಂಗಳೂರು ಎಷ್ಟು ದೂರ ಐತಿ, ವಿ ನೋ ದ್ಯಾಟ್. ಓಕೆ, ಪ್ಲೇಸಸ್ ಫ್ರಮ್ ಅರ್ತ್, ಪ್ಲೇಸಸ್ ಇನ್ಸೈಡ್ ಅರ್ತ್ ಫ್ರಮ್ ಒನ್ ಪೊಸಿಷನ್ ಟು ಒನ್ ಪೊಸಿಷನ್ ವಿ ಕ್ಯಾನ್ ಮೆಷರ್. ಸೊ ಅಮೇರಿಕಾದಿಂದ ಬೆಂಗಳೂರು ಇದು ನಮಗೆ ಗೊತ್ತಿರುತ್ತೆ. ಅಂದರೆ what I'm trying to say, small d is known value, ನಮಗೆ ಗೊತ್ತು. ಕ್ಯಾಪಿಟಲ್ ಡಿ ಈಸ್ ಅನ್ನೋನ್ ವ್ಯಾಲ್ಯೂ, ಗೊತ್ತಿಲ್ಲ. ಇದೇ ನಮಗೆ ಬೇಕು, ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಸೊ ಈಗ ಏನು ಮಾಡ್ತಾರೆ, ಟೆಲಿಸ್ಕೋಪ್ ಯೂಸ್ ಮಾಡಿ ಅಮೇರಿಕಾದ ಒಂದು ಫಿಸಿಕ್ಸ್ ಲ್ಯಾಬ್ನೊಳಗೆ ಆ ಸ್ಟಾರ್ ಕಡೆ ಫೋಕಸ್ ಮಾಡ್ತಾರೆ. ಲೈಕ್ ಹಿಂಗೆ ಟೆಲಿಸ್ಕೋಪ್ ಐತೆ ಅಂತ ತಿಳ್ಕೊರಿ, ಇದನ್ನು ಹಿಂಗೆ ಶಿಫ್ಟ್ ಮಾಡ್ತಾರೆ, ಸ್ಟಾರ್ ಕಡೆ ಫೋಕಸ್ ಮಾಡ್ತಾರೆ ಹಿಂಗೆ. ಸೊ ಅವಾಗ ಫಸ್ಟಿಗೆ ಟೆಲಿಸ್ಕೋಪ್ ಹಿಂಗೆ ಈ ಕಡೆ ಇತ್ತು ಅಂತ ತಿಳ್ಕೊರಿ, ಈ ಡೈರೆಕ್ಷನ್ ಒಳಗೆ ಅದನ್ನು ಹಿಂಗೆ ಶಿಫ್ಟ್ ಮಾಡ್ತಾರೆ. ಎಷ್ಟು ಆ್ಯಂಗಲ್ ಅವರು ರೊಟೇಟ್ ಮಾಡಿದ್ರು ಅದು ಗೊತ್ತಾಗ್ತೈತೆ ಅವ್ರಿಗೆ. ನೆಕ್ಸ್ಟ್ ಬೆಂಗಳೂರಿನೊಳಗಿರುವಂಥ ಒಂದು ಟೆಲಿಸ್ಕೋಪ್, ಸ್ಟಾರ್ಟಿಂಗ್ ಎರಡು ಟೆಲಿಸ್ಕೋಪ್ ಒಂದು ಡೈರೆಕ್ಷನ್ನಾಗ ಹಿಂಗೆ ಫೋಕಸ್ ಇಡ್ತಾವೆ. ಅಮೇರಿಕಾದನ್ನು ಹಿಂಗೆ, ಬೆಂಗಳೂರದನ್ನು ಹಿಂಗೆ ಶಿಫ್ಟ್ ಮಾಡ್ತಾರೆ, ಟೆಲಿಸ್ಕೋಪನ್ನು ಹೊಳಿಸ್ತಾರೆ. ಸೊ ದ್ಯಾಟ್ ದೇ ಆರ್ ಬೋತ್ ಫೋಕಸಿಂಗ್ ಅಟ್ ದ ಸ್ಟಾರ್. ಇದರಿಂದ ಏನಾಗ್ತೈತಿ ಅಂದರೆ, ಇಲ್ಲಿ ಎಷ್ಟು ನಾವು ಟೆಲಿಸ್ಕೋಪ್ ರೊಟೇಟ್ ಮಾಡಿದ್ವಿ, ಇಲ್ಲಿ ಎಷ್ಟು ನಾವು ಟೆಲಿಸ್ಕೋಪ್ ರೊಟೇಟ್ ಮಾಡಿದ್ವಿ, ಅದರ ಮೇಲೆ ವಿ ಕ್ಯಾನ್ ಮೆಷರ್ ದಿಸ್ ಆ್ಯಂಗಲ್ ಬೈ ಜಾಮೆಟ್ರಿ. ನೀವು ಇದನ್ನು ಹಿಂಗೆ ಕಟ್ ಮಾಡಿ, ಹಾಫ್ ಕಟ್ ಮಾಡಿ, ಆಲ್ಟರ್ನೇಟ್ ಆ್ಯಂಗಲ್ಸ್ ಮಾಡಿ, ಈ ರೀತಿ ಮಾಡಬಹುದು. ವಿ ಕ್ಯಾನ್ ಮೆಷರ್ ದಿಸ್ ಥೀಟಾ ಇಲ್ಲೇ ಅರ್ಥನೊಳಗಿದ್ದು. ಬಿಕಾಸ್ ಒಂದೇ ಮಾತು, ಇಲ್ಲೇನು ನಾನು ಲೈನ್ ಡ್ರಾ ಮಾಡಿದ್ನಲ್ಲ ಅಮೇರಿಕಾದಿಂದ ಸ್ಟಾರ್, ದಿಸ್ ಇಸ್ ಡೆಫಿನೆಟ್ಲಿ ಏನು ಇಮ್ಯಾಜಿನರಿ ಲೈನ್ ಅಲ್ಲ, ದಿಸ್ ಈಸ್ ಡೆಫಿನೆಟ್ಲಿ ಇಮ್ಯಾಜಿನರಿ ಲೈನ್. ಇದನ್ನಂತೂ ನಾವು ಮೆಷರ್ ಮಾಡೋಕ್ಕೆ ಬರೋಂಗಿಲ್ಲ. ಹಂಗಂಥೇಳಿ ಹಿಂಗೇನಾರ ಪಾಸಿಬಲ್ ಐತಿ? ಕ್ಯಾನ್ ಯು ಗೋ ಟು ದಿಸ್ ಸ್ಟಾರ್ ಆ್ಯಂಡ್ ಮೆಜರ್ ದಿಸ್ ಆ್ಯಂಗಲ್ ಪ್ರೊಟ್ಯಾಕ್ಟರ್ ಹಿಡ್ಕೊಂಡು, ಇಲ್ಲಿಂದ ಒಂದು ಲೇಸರ್ ಲೈಟ್ ಬಿಡ್ರಿ, ಇಲ್ಲಿಂದ ಒಂದು ಲೇಸರ್ ಲೈಟ್ ಬಿಡ್ರಿ, ಆ ಎರಡು ಲೈಟ್ ನೋಡು ಎಷ್ಟು ಆ್ಯಂಗಲ್ ಐತಿ, ಪ್ರೊಟ್ಯಾಕ್ಟರ್ನಾಗ ನಾ ಇಲ್ಲಿ ಕುಂತು ಮೆಷರ್ ಮಾಡ್ತೀವಿ. ಇಟ್ಸ್ ನಾಟ್ ಪಾಸಿಬಲ್. ಬಟ್ ಈ ಟೆಲಿಸ್ಕೋಪ್ ನಾವು ಎಷ್ಟು ರೊಟೇಟ್ ಮಾಡಿದ್ವಿ ಅನ್ನೋದ್ರ ಮೇಲೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್ ಥೀಟಾ. ಸೊ ಈಗ ಕರೆಕ್ಟಾಗಿ ಫೋಕಸ್ ಮಾಡಿರಿ. ನಾ ಏನು ಹೇಳಕ್ಕೆ ಟ್ರೈ ಮಾಡಕತ್ತೀನಿ, ವಿ ನೋ ದ ವ್ಯಾಲ್ಯೂ ಸ್ಮಾಲ್ ಡಿ. Let us look at what is small d. Small d is distance between the two places A and B on earth. We know this value. We can calculate theta by calculating how much angle we had to rotate the telescope. We can calculate theta. What is theta? It is the angle between two imaginary lines which are drawn from A to B
from A and B to the star. So do we know the value of d, small d? Yes. Can we calculate theta? Yes. The thing is, we want capital D. Capital D is the distance between star and earth. One ಮಾತಿದ್ರ ಪ್ಯಾರಲ್ಯಾಕ್ಸ್ ಮೆಥಡ್ಗಿಂತನೂ ಮೇನ್ ಟಾಪಿಕ್ ನಾವು ಆ್ಯಕ್ಚುಲಿ ಏನು ಡಿಸ್ಕಸ್ ಮಾಡಕತ್ತೀವಿ ಇಲ್ಲೇ ಮೆಜರ್ಮೆಂಟ್ ಆಫ್ ಲೆಂತ್. ಸೊ ದಿಸ್ ಈಸ್ ಅನ್ ಇಂಡೈರೆಕ್ಟ್ ಮೆಥಡ್ ಆಫ್ ಮೆಜರಿಂಗ್ ಲೆಂತ್. ಇಂಡೈರೆಕ್ಟ್ ಯಾಕೆ? ವಿ ಆರ್ ನಾಟ್ ಡೈರೆಕ್ಟ್ಲಿ ಟೇಕಿಂಗ್ ಅ ಟೇಪ್ ಆ್ಯಂಡ್ ಗೋಯಿಂಗ್ ಟು ದ ಸ್ಟಾರ್ ಟು ಮೆಜರ್ ದಿ ಲೆಂತ್. ಸೊ ಹಾಗಾದ್ರೆ ಕ್ಯಾಪಿಟಲ್ ಡಿ ಹೆಂಗೆ ಕ್ಯಾಲ್ಕ್ ಮಾಡಬೇಕು? ಇದಕ್ಕೆ ಮೊನ್ನೆ ಪ್ರೀವಿಯಸ್ ವಿಡಿಯೋದೊಳಗೆ ನಾವು ರೇಡಿಯನ್ ಅನ್ನುವಂಥ ಒಂದು ಟಾಪಿಕ್ ಕಲಿಯೋಬೇಕಾರೆ ನಾನು ನಿಮಗಿನ್ನು ಹೇಳಿದ್ದೆ, ದೆರ್ ಇಸ್ ಅ ಫಾರ್ಮುಲಾ, ಲೆಂತ್ ಆಫ್ ಆರ್ಕ್ ಈಸ್ ಈಕ್ವಲ್ಸ್ ಟು ರೇಡಿಯಸ್ ಇಂಟು ಆ್ಯಂಗಲ್ ಅಂತ, ಅಥವಾ ಆ್ಯಂಗಲ್ ಈಸ್ ಈಕ್ವಲ್ಸ್ ಟು, ಇದು ನಿಮ್ಗೆ ನೆನಪಿರ್ಬೇಕು, ಯಾರು ಪ್ರೀವಿಯಸ್ ವಿಡಿಯೋಸ್ ನೋಡಿರಲ್ಲ, ಡಿ ಥೀಟಾ. ಒಂದು ಸರ್ಕಲ್ನೊಳಗೆ ಆರ್ಕ್ದ ಎಡ್ಜಸ್ನಿಂದ ನೀವು ಸೆಂಟರಿಗೆ ಇಲ್ಲೇ ಜಾಯಿನ್ ಮಾಡಿದರೆ ಒಂದು ಆ್ಯಂಗಲ್ ಕ್ರಿಯೇಟ್ ಆಗ್ತೈತಲ್ಲ, ದ್ಯಾಟ್ ಆ್ಯಂಗಲ್ ಡಿ ಥೀಟಾ ಈಸ್ ಈಕ್ವಲ್ ಟು ಲೆಂತ್ ಆಫ್ ದಿ ಆರ್ಕ್ ಡಿವೈಡೆಡ್ ಬೈ ರೇಡಿಯಸ್. ಸೊ ಇದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀನಿ ಹೆಂಗೆ ಅಂತ ನೋಡ್ರಿ. ಇಲ್ಲಿ ಆರ್ ಅಂತೇನು ರೇಡಿಯಸ್ ಅದಾವಲ್ಲ, ಕೆನ್ ಐ ಕಂಪೇರ್ ದೀಸ್ ಟು ರೇಡಿಯಸ್ ವಿತ್ ದಿಸ್ ಕ್ಯಾಪಿಟಲ್ ಡಿ ಆ್ಯಂಡ್ ಕ್ಯಾಪಿಟಲ್ ಡಿ? ಸಮ್ ವಾಟ್ ಲೈಕ್ ರೇಡಿಯಸ್. ಇದೇನು ಸೆಂಟರ್ ಐತಲ್ಲ, ಇದು ಸೆಂಟರ್. ಇಲ್ಲೇನು ಆ್ಯಂಗಲ್ ಐತೆ ಡಿ ಥೀಟಾ, ದಟ್ ಈಸ್ ದಿ ಆ್ಯಂಗಲ್. ಇಲ್ಲೇ ವಿ ಹ್ಯಾವ್ ಅನ್ ಆರ್ಕ್. ಆರ್ಕ್ ಆ್ಯಕ್ಚುಲಿ ಯಾವಾಗಲೂ ಹೆಂಗೆ ಇರುತ್ತೆ ಹೇಳ್ರಿ? ಆರ್ಕ್ ಯಾವಾಗಲೂ ಇಟ್ ಲುಕ್ಸ್ ಲೈಕ್ ಅ ಕರ್ವ್. ಆರ್ಕ್ ಯಾವಾಗಲೂ ಕರ್ವ್ಡ್ ಇರುತ್ತೆ. ಆರ್ಕ್ ಈಸ್ ನಾಟ್ ಸ್ಟ್ರೇಟ್. ಸೊ ಹಿಯರ್ ಡಿಸ್ಟೆನ್ಸ್ ಬಿಟ್ವೀನ್ ಅಮೇರಿಕಾ ಆ್ಯಂಡ್ ಬೆಂಗಳೂರು ಅಂತ ಏನು ನಾವು ತೊಗೊಂಡಿವಲ್ಲ, ದಿಸ್ ಇಸ್ ಆ್ಯಕ್ಚುಲಿ ಅ ಸ್ಟ್ರೇಟ್ ಲೈನ್. ಬಟ್ ಆ್ಯಸ್ ಈಗ ಸ್ಮಾಲ್ ಡಿ ಈಸ್ ವೆರಿ ಮಚ್ ಲೆಸ್ ಆ್ಯಸ್ ಕಂಪೇರ್ಡ್ ಟು ಕ್ಯಾಪಿಟಲ್ ಡಿ. ಅದಕ್ಕೆ ಇದು ಸ್ಮಾಲ್ ಡಿ ನೀವು ಸ್ಟ್ರೇಟ್ ಬದಲಿ ಆರ್ಕ್ ಅಂತಲೂ ಕನ್ಸಿಡರ್ ಮಾಡಬಹುದು. ಏನು ಸರ್ ಹಿಂಗಂದ್ರೆ, ಲೆಟ್ ಅಸ್ ಸೇ ಒಂದು ಎಲಿಫೆಂಟ್, ಒಂದು ಆನೆ ತನ್ನ ವೇಟ್ ಚೆಕ್ ಮಾಡ್ಕೊಳಕ್ಕೆ, ಮಾಸ್ ಚೆಕ್ ಮಾಡ್ಕೊಳಕ್ಕಂತ ಒಂದು ವೇಯಿಂಗ್ ಮಷೀನ್ನೊಳಗೆ ₹1 ಕಾಯಿನ್ ಹಾಕಿ ಹಿಂಗೆ ನಿಂತೈತಿ. ಯಾವುದು? ಎಲಿಫೆಂಟ್. ಅಲ್ಲಿ ಬಾಜು ಒಂದು ಆ್ಯಂಟ್ ಹೊಂಟೈತಿ, ಇರಿಬಿ. ಆ ಇರಿಬಿ ಒಂದು ಪ್ಲ್ಯಾನ್ ಮಾಡ್ತೈತಿ, ಏನಂತ, ಆನೆ ಬಾಜು ಹೋಗಿ ನಾನು ನಿಂತು ಬಿಡ್ತೀನಿ, ಐ ವಿಲ್ ಸ್ಟ್ಯಾಂಡ್ ಬಿಸೈಡ್ ದಿ ಎಲಿಫೆಂಟ್. ಅದ್ರ ಮಾಸ್ ಚೇಂಜ್ ಬಂದುಬಿಡ್ತೈತೆ ನೋಡಿ. ಈಗ ಡಸ್ ಇಟ್ ಮ್ಯಾಟರ್? ಡೆಫಿನೆಟ್ಲಿ ಇಲ್ಲ, ಹೌದಾ? ಸೊ ಆ ಆ್ಯಂಟ್ ಹೋಗಿ ಅಲ್ಲಿ ಇರಲಿ ಬಿಡಲಿ ನೆಗ್ಲಿಜಿಬಲ್. ಆ ಆ್ಯಂಟ್ ಹೋಗಿ ಅಲ್ಲಿ ವೇಯಿಂಗ್ ಮಷೀನ್ ಬಾಜು ನಿಂತರೂ ವಿ ಕ್ಯಾನ್ ಕನ್ಸಿಡರ್ ದ್ಯಾಟ್ ದೆರ್ ಈಸ್ ನೋ ಆ್ಯಂಟ್. ಆ್ಯಂಟ್ ಐತಂತೂ ಅನ್ಕೋಬೋದು, ಇಲ್ಲ ಅಂತಲೂ ಅನ್ಕೋಬಹುದು. ಲೈಕ್ ವೈಸ್, ಆ್ಯಸ್ ಕಂಪೇರ್ಡ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ದ ಸ್ಟಾರ್, ಡಿಸ್ಟೆನ್ಸ್ ಬಿಟ್ವೀನ್ ಅಮೇರಿಕಾ ಆ್ಯಂಡ್ ಬೆಂಗಳೂರು ಇಸ್ ವೆರಿ ಸ್ಮಾಲ್. ಅವಾಗ ನೀವು ಅದನ್ನು ಸ್ಟ್ರೇಟ್ ಲೈನ್ ಅಂತಾರೆ ಅನ್ಕೋರಿ, ಆರ್ಕ್ ಅಂತಾರೆ ಅನ್ಕೋರಿ, ಇಟ್ ಡಸಂಟ್ ಮ್ಯಾಟರ್. ಇಟ್ ಡಸ್ ನಾಟ್ ಮೇಕ್ ಮಚ್ ಆಫ್ ಅ ಡಿಫರೆನ್ಸ್. ಸೊ ಅದಕ್ಕೀಗ ಇಲ್ಲಿ ನೋಡ್ರಿ, ಇಲ್ಲೊಂದು ಫಾರ್ಮುಲಾ ನಾವು ಆಲ್ರೆಡಿ ಗೊತ್ತಿರುವಂಥದ್ದು, ಆ್ಯಂಗಲ್ ಈಸ್ ಈಕ್ವಲ್ಸ್ ಟು ಲೆಂತ್ ಆಫ್ ಆರ್ಕ್ ಡಿವೈಡ್ ಬೈ ರೇಡಿಯಸ್. ಇದನ್ನು ನಾನು ಇಲ್ಲೇ ಇಂಪ್ಲಿಮೆಂಟ್ ಮಾಡ್ತೀನಿ ಈಗ ಇನ್ ಕೇಸ್ ಆಫ್ ಪ್ಯಾರಲ್ಯಾಕ್ಸ್ ಮೆಥಡ್. ಕೇರ್ಫುಲಿ ಅಬ್ಸರ್ವ್ ಮಾಡಿರಿ. ಡಿ ಥೀಟಾ ಜಗದಾಗ ಇಲ್ಲೇನೈತಿ? ಥೀಟಾ. ಆ್ಯಂಡ್ ದಿಸ್ ಥೀಟಾ ಆ್ಯಕ್ಚುಲಿ ಈಸ್ ಕಾಲ್ಡ್ ಆಸ್ ಪ್ಯಾರಲ್ಯಾಕ್ಸ್ ಆ್ಯಂಗಲ್ ಆರ್ ಪ್ಯಾರಲ್ಯಾಕ್ಟಿಕ್ ಆ್ಯಂಗಲ್ ಅಂತಲೂ ಕರೀತಾರೆ. ಆ್ಯಂಗಲ್ ಆಫ್ ಪ್ಯಾರಲ್ಯಾಕ್ಸ್ ಅಂತಲೂ ಅನ್ಬೋದು. ಸೊ ಡಿ ಥೀಟಾ ಜಗದಾಗ ಇಲ್ಲೈತಿ ಥೀಟಾ ಈಸ್ ಈಕ್ವಲ್ಸ್ ಟು ಲೆಂತ್ ಆಫ್ ಆರ್ಕ್ ಡಿ ಎಸ್. ಈ ಜಗದೊಳಗೆ ಆ್ಯಕ್ಚುಲಿ ಇದನ್ನು ನಾವು ಡಿ ಎಸ್, ಇವನ್ ದೋ ಇಟ್ ಈಸ್ ಅ ಸ್ಟ್ರೇಟ್ ಲೈನ್ ಕರ್ವ್ ಅಂತ ಅಂದ್ಕೊಂಡ್ರೆ, ಡಿ ಎಸ್ ಈಸ್ ಆ್ಯಕ್ಚುಲಿ ಸ್ಮಾಲ್ ಡಿ ವಿಚ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಸಸ್ ಎ ಆ್ಯಂಡ್ ಬಿ ಆನ್ ಅರ್ತ್, ಡಿವೈಡೆಡ್ ಬೈ ರೇಡಿಯಸ್. ಎರಡು ರೇಡಿಯಸ್ ಇರ್ತಾವಲ್ಲ, ದ್ಯಾಟ್ ರೇಡಿಯಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಡಿ. ಹೌದಾ? ಇದು ಆ್ಯಕ್ಚುಲಿ ಈಕ್ವಲ್ ಟು ಅಂತ ಬರೆಯೋಕ್ಕೆ ಬರೋಂಗಿಲ್ಲ, ನಾವು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ನಿಯರೆಸ್ಟ್ ವ್ಯಾಲ್ಯೂ ಸಿಗ್ತೈತೆ. ಅಪ್ರಾಕ್ಸಿಮೇಟ್ ಯಾಕಂದ್ರೆ ಇವನ್ ದೋ ದ ಸ್ಮಾಲ್ ಡಿ ಈಸ್ ಅ ಸ್ಟ್ರೇಟ್ ಲೈನ್, ವಿ ಹ್ಯಾವ್ ಟೇಕನ್ ಇಟ್ ಆಸ್ ಅನ್ ಆರ್ಕ್. ಅದಕ್ಕೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಸಿಗ್ತಾವೆ. ನಮಗೆ ಆ್ಯಕ್ಚುಲಿ ಬೇಕಾಗಿದ್ದೇನು? ಕ್ಯಾಪಿಟಲ್ ಡಿ, ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಸ್ಟಾರ್. ಅದಕ್ಕೆ ಬ್ರಿಂಗ್ ದ್ಯಾಟ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್, ಯು ವಿಲ್ ಗೆಟ್ ಕ್ಯಾಪಿಟಲ್ ಡಿ ವಿಚ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಸ್ಟಾರ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಡಿ ಬೈ ಥೀಟಾ. ಡಿ ಬೈ ಥೀಟಾ ಅಂದ ತಕ್ಷಣ ನೆನಪು ಮಾಡ್ಕೋರಿ, ಡಿ ನಮಗೆ ಗೊತ್ತಿದೆ. ಡಿಸ್ಟೆನ್ಸ್ ಬಿಟ್ವೀನ್ ಅಮೇರಿಕಾ ಆ್ಯಂಡ್ ಬೆಂಗಳೂರು ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಈಸಿಲಿ, ವಿ ಆಲ್ರೆಡಿ ನೋ ದ್ಯಾಟ್. ಆ್ಯಂಡ್ ಹೇಳಿದೆ, ಯೂಸಿಂಗ್ ಟೆಲಿಸ್ಕೋಪ್ಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಥೀಟಾ. ಇಫ್ ಯು ಆಲ್ರೆಡಿ ನೋ ದ ವ್ಯಾಲ್ಯೂ ಆಫ್ ಸ್ಮಾಲ್ ಡಿ ಆ್ಯಂಡ್ ಇಫ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಥೀಟಾ, ನಾವು ಕ್ಯಾಪಿಟಲ್ ಡಿ ಕ್ಯಾಲ್ಕುಲೇಟ್ ಮಾಡ್ದಂಗೆ ಆತಲ್ಲ ಅರ್ಥನೊಳಗೆ ಇದ್ದು.
ಟೇಪ್ ತೊಗೊಂಡು ನಾವು ಸ್ಟಾರಿಗೆ ಹೋಗೋ ಅವಶ್ಯಕತೆ ಬೀಳಲಿಲ್ಲ. ಸೊ ದಿಸ್ ಈಸ್ ಪ್ಯಾರಲ್ಯಾಕ್ಸ್ ಮೆಥಡ್. ಸೊ ಪ್ಯಾರಲ್ಯಾಕ್ಸ್ ಮೆಥಡ್ ಒಂದು ಸರ್ತಿ ಟೆಕ್ಸ್ಟ್ ಬುಕ್ಸ್ನೊಳಗೆ ನಿಮಗೆ ಏನು ಕೊಟ್ಟಾರಲ್ಲ, ಒಂದಿಷ್ಟು ಟೆಕ್ಸ್ಟ್ ಬುಕ್ನೊಳಗೆ ಇವನ್ ನಾವು ಇಲ್ಲಿ ಏನು ಯೂಸ್ ಮಾಡಕತ್ತೀವಲ್ಲ ಅದರೊಳಗೂ ಸ್ಮಾಲ್ ಡಿ ಬದಲಿ ಸ್ಮಾಲ್ ಬಿ ಯೂಸ್ ಮಾಡ್ಯಾರ. ಯು ಕ್ಯಾನ್ ಚೇಂಜ್ ದ ಸಿಂಬಾಲ್. ಐ ಆಮ್ ಯೂಸ್ ಟು ಯೂಸಿಂಗ್ ಸ್ಮಾಲ್ ಡಿ, ಅದಕ್ಕೆ ನಾನು ನೋಡಲಿಲ್ಲ, ಈಗ ಜಸ್ಟ್ ನೋಡಿದೆ ಬಿ ಐತಿ. ಇಟ್ಸ್ ಓಕೆ, ಯು ಕ್ಯಾನ್ ಚೇಂಜ್ ದ ಸಿಂಬಾಲ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಪ್ಯಾರಲ್ಯಾಕ್ಸ್ ಮೆಥಡ್. ಸೊ ಈ ಪ್ಯಾರಲ್ಯಾಕ್ಸ್ ಮೆಥಡ್ ಬಗ್ಗೆ ಇನ್ನೊಂದು ಫ್ಯೂ ಪಾಯಿಂಟ್ಸ್ ಬರ್ತಾವೆ. ಅದಾದಮೇಲೆ ಒಂದಿಷ್ಟು ಲೆಂತ್ದು ಎಕ್ಸ್ಟ್ರಾ ಯೂನಿಟ್ಸ್ ಬರ್ತಾವೆ ಹೊಸ ಒಂದಿಷ್ಟು. ಅದಾದಮೇಲೆ ಮೆಜರ್ಮೆಂಟ್ ಆಫ್ ಮಾಸ್ ಅಲ್ಲಿಂದ ಕಂಟಿನ್ಯೂ ಮಾಡ್ತೀವಿ. ಸೊ ಇದನ್ನು ಇನ್ನೊಂದು ಸರ್ತಿ ಕರೆಕ್ಟಾಗಿ ಟೆಕ್ಸ್ಟ್ ಬುಕ್ನೊಳಗೆ ಓದ್ಕೊಂಡು ಮೆಜರ್ಮೆಂಟ್ ಆಫ್ ಲೆಂತ್ನೊಳಗೆ ನಾವು 2 ಟೈಪ್ಸ್ ಮಾಡಿದ್ವಿ. ಹೌ ಟು ಮೆಜರ್ ವೆರಿ ಸ್ಮಾಲ್ ಲೆಂತ್ಸ್ ಯೂಸಿಂಗ್ ಮೀಟರ್ ಸ್ಕೇಲ್ up to 10⁻³ meter, vernier calipers up to 10⁻⁴ meter, screw gauge 10⁻⁵ meter, and even if it is less than that, then we have to go for microscopes. ಇಷ್ಟು ಗೊತ್ತಿರ್ಬೇಕು. ಆ್ಯಂಡ್ ಲಾರ್ಜ್ ಲೆಂತ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇಂಡೈರೆಕ್ಟ್ ಮೆಥಡ್ಸ್ ಯೂಸ್ ಮಾಡ್ಬೇಕಾಗ್ತೈತಿ. ಆ್ಯಂಡ್ ಒನ್ ಸಚ್ ಮೆಥಡ್ ಈಸ್ ಪ್ಯಾರಲ್ಯಾಕ್ಸ್ ಮೆಥಡ್. ಸೊ ಜಸ್ಟ್ ಗೋ ಥ್ರೂ ದಿಸ್ ಪ್ಯಾರಲ್ಯಾಕ್ಸ್ ಮೆಥಡ್. ಟೆಕ್ಸ್ಟ್ ಬುಕ್ನೊಳಗೆ ಯಾವ ರೀತಿ ಕೊಟ್ಟಾರ ಇದನ್ನು ಡೈಗ್ರಾಮ್ ಹಾಕಿ ನೀವು ಎಕ್ಸ್ಪ್ಲೈನ್ ಮಾಡೋದಿರುತ್ತೆ. ಜಸ್ಟ್ ಗೋ ಥ್ರೂ ದ್ಯಾಟ್. ಹೋಪ್ಫುಲಿ ಯು ಹ್ಯಾವ್ understood that this. We will continue with some more points on parallax method and measurement of mass in the next video. Thank you. Namaskaram.